ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 830ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ನೋಡ್ಕೊಂಡ್ರೆ iQZ9 ಅನ್ಬಾಕ್ಸಿಂಗ್ ವಿಡಿಯೋ, iQZ9 ರಿವ್ಯೂ ವಿಡಿಯೋ, ಈ ರೀತಿಯಾಗಿ ತುಂಬಾ ವಿಡಿಯೋಸ್ ಆದರೆ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ವಿಡಿಯೋಸ್ನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ಸ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋಸ್ ಆದರೆ ನೋಡ್ಬೋದು. ಒಂದು 20,000 ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ 100% ನಿಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋಸ್ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಇಂದ OnePlus Ace 3V ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ OnePlus Nord 4 ಹೆಸರಲ್ಲಾದ್ರೆ ಲಾಂಚ್ ಆಗುತ್ತೆ. ಯಾವಾಗ ಲಾಂಚ್ ಆಗುತ್ತೆ ಅಂದ್ರೆ ಒಂದು ಮೇ ತಿಂಗಳಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಸ್ಪೆಸಿಫಿಕೇಶನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಚೈನಾದಲ್ಲಂತೂ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. 25,000ಕ್ಕೆ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AMOLED ಡಿಸ್ಪ್ಲೇ ಇರುತ್ತೆ. Snapdragon 7+ Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಪವರ್ಫುಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. 5500 mAh ಬ್ಯಾಟರಿ ಇರುತ್ತೆ. 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಇದೇ ಮೊಬೈಲ್ ಲಾಂಚ್ ಆಯಿತು ಅಂದ್ರೂ ಕೂಡ ನಿಮಗೊಂದು 25,000ದಿಂದ 30,000 ಮಧ್ಯದಲ್ಲಿ ಲಾಂಚ್ ಮಾಡ್ತಾರೆ. 30,000 ದಾಟಿದ್ರು ಕೂಡ ಆಶ್ಚರ್ಯ ಆದ್ರೆ ಇಲ್ಲ. ಇವಾಗ ಏಪ್ರಿಲ್ 1ನೇ ತಾರೀಕು ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. OnePlus Nord C4 ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಏಪ್ರಿಲ್ 1ನೇ ತಾರೀಕು. ಅದರಲ್ಲಿ ನಿಮಗೆ Snapdragon 7 Gen 3 ಪ್ರೊಸೆಸರ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರುತ್ತೆ. ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ನನಗೆ ಅನಿಸ್ದಂಗೆ ಒಂದು 25,000 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಏಪ್ರಿಲ್ 1ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗವರ್ಮೆಂಟ್ ಇಂದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇವರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ಅಲ್ಲಿ ಏನಿದೆ ಅಂದ್ರೆ ಇವಾಗ ನಮಗೆ ಇನ್ಫ್ಲೂಯೆನ್ಸರ್ಸ್ ಏನಿರ್ತಾರಲ್ಲ, ಯೂಟ್ಯೂಬರ್ಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಲ್ಸ್ ನ ನೀವು ಕೂಡ ನೋಡ್ತಾ ಇರ್ತೀರಾ. ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡ್ತಿರ್ತಾರೆ. ಈ ಟೈಮ್ ಅಲ್ಲಂತೂ ವಿಪರೀತ ಪ್ರಮೋಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸೈಟ್ ಅಲ್ಲಿ ₹1,000 ಹಾಕಿದ್ರೆ 2,000 ಬರುತ್ತೆ, 5,000 ಹಾಕಿದ್ರೆ 10,000 ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ತಿರ್ತಾರೆ. ಅವ್ರ ಮಾತು ಕೇಳಿ ಪಾಪ ತುಂಬಾ ಜನ ದುಡ್ಡು ಕಳ್ಕೊಂತಾ ಇರ್ತಾರೆ. ಅದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರಾದ್ರೂ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡಿದ್ರೆ ಅವ್ರ ಅಕೌಂಟ್ ನ ನಾವು ಬ್ಯಾನ್ ಮಾಡ್ತೀವಿ. ಅದಾದ್ಮೇಲೆ ಅವ್ರೇನ್ ಫೋಟೋಸ್ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರಲ್ಲ ಅದನ್ನು ಕೂಡ ಡಿಲೀಟ್ ಮಾಡ್ತೀವಿ. ಹಾಗೆ ಬಂದ್ಬಿಟ್ಟು ಅವ್ರ ಮೇಲೆ ಲೀಗಲ್ ಆಕ್ಷನ್ ಕೂಡ ತಗೊಂತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಯಾರಾದ್ರೂ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡ್ತಾ ಇದ್ರೆ ಪ್ರಮೋಟ್ ಮಾಡೋದಕ್ಕಾದ್ರೆ ಹೋಗ್ಬಿಡಿ. 100% ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೊಂತಾರೆ ಅಂತಾನೆ ಹೇಳ್ಬೋದು. ಅಫಿಷಿಯಲ್ ಆಗಿ ಒಂದು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇಂಡಿಯನ್ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬೆಟ್ಟಿಂಗ್ ಆಪ್ಸ್ ಕೂಡ ಎರಡು ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಫ್ಯಾಂಟಸಿ ಆಪ್ಸ್, ಇನ್ನ ಒಂದು ಬೆಟ್ಟಿಂಗ್ ಆಪ್ಸ್ ಅಂತೇಳಿ. ಏನ್ ಬ್ರೋ ಇದು ಫ್ಯಾಂಟಸಿ ಆಪ್ಸ್ ಅಂದ್ರೆ? ಫ್ಯಾಂಟಸಿ ಆಪ್ಸ್ ಅಂದ್ರೆ ಏನಿಲ್ಲ, ಇವಾಗ ನಮಗೆ Dream11 ಆಗಿರ್ಬೋದು, My11 ಸರ್ಕಲ್, ಇದೆಲ್ಲಾನು ಕೂಡ ಫ್ಯಾಂಟಸಿ ಆಪ್ಸ್ ಅಂತೆ. ಇವು ಬೆಟ್ಟಿಂಗ್ ಆಪ್ಸ್ ಅಲ್ವಂತೆ. ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಈ ಒಂದು ಆಪ್ಸ್ ಅಲ್ಲಿ ನಾವು ಒಂದು ಟೀಮ್ ಕ್ರಿಯೇಟ್ ಮಾಡ್ತೀವಿ. ಒಂದು 11 ಜನ ಪ್ಲೇಯರ್ಸ್ ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಟೀಮ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಇದೆಲ್ಲಾನು ಕೂಡ ಮೈಂಡ್ ಗೇಮ್ ಅಂತೆ. ನಾವು ಮೈಂಡ್ ಇಟ್ಬಿಟ್ಟು ಈ ಒಂದು ಗೇಮ್ ಆದ್ರೆ ಆಡ್ತೀವಿ. ಈ ಒಂದು ಆಪ್ಸ್ ನ ಪ್ರಮೋಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ನಮಗೆ ಬೆಟ್ಟಿಂಗ್ ಆಪ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಲೋಟಸ್ 365, ಸೊ ಈ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಪ್ಸ್ ಆದ್ರೆ ಇರುತ್ತೆ. ಅದೆಲ್ಲಾನು ಕೂಡ ಒಂದು ಸ್ವಲ್ಪ ಇಲ್ಲೀಗಲ್ ಅಂತಾನೆ ಹೇಳ್ಬೋದು. ಅಂತ ಆಪ್ಸ್ ನ ಯಾರ್ಯಾರು ಪ್ರಮೋಟ್ ಮಾಡ್ತಾರೋ ಅವ್ರ ಮೇಲೆ ನಾವು ಲೀಗಲ್ ಆಕ್ಷನ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗವರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ರೀಸೆಂಟ್ ಆಗಿ ನಾನೊಂದು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, ಈ ಬೆಟ್ಟಿಂಗ್ ಆಪ್ಸ್ ಇಂದ ಆದಷ್ಟು ಒಂದ್ ಸ್ವಲ್ಪ ದೂರ ಇರಿ ಅಂತೇಳಿ. ಅವ್ರು ಫಸ್ಟ್ 100% ನಿಮಗೆ ದುಡ್ಡು ಹಾಕ್ತಾರೆ. ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಇವಾಗ ನಾನು ಒಂದು ₹1,000 ಬೆಟ್ಟಿಂಗ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನನಗೊಂದು 2,000 ಬಂದ ತಕ್ಷಣ ನನಗೆ ಖುಷಿ ಆಗ್ಬಿಡುತ್ತೆ, ಅಯ್ಯೋ ₹1,000 ಲಾಭ ಬಂದ್ಬಿಡ್ತಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಇಟ್ಬಿಡ್ತೀನಿ, ಅವಾಗ ಲಾಸ್ ಆಗ್ಬಿಡುತ್ತೆ. ಈ ತರ ತುಂಬಾ ಜನ ದುಡ್ಡು ಕಳ್ಕೊಂತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲಾನ್ ಮಸ್ಕ್ ಅವರಿಂದ. ಎಲಾನ್ ಮಸ್ಕ್ ಅವ್ರದ್ದು ನ್ಯೂರಾಲಿಂಕ್ ಪ್ರಾಜೆಕ್ಟ್ ಎಲ್ಲರಿಗೂ ಕೂಡ ಗೊತ್ತಿರೋದೇ. ಇವಾಗ ಅಟ್ ಪ್ರೆಸೆಂಟ್ ಒಂದು ರೀತಿ ಹಾಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ತುಂಬಾ ಜನ ಪ್ಯಾರಲೈಸ್ ಆಗಿರ್ತಾರೆ. ಕಂಪ್ಲೀಟ್ ಬಾಡಿ ಅವರಿಗೆ ವರ್ಕಿಂಗ್ ಅಲ್ಲ ಆದ್ರೆ ಇರೋದಿಲ್ಲ, ಆದ್ರೆ ಬ್ರೈನ್ ಮಾತ್ರ ವರ್ಕಿಂಗ್ ಅಲ್ಲಿ ಇರುತ್ತೆ. ಅವ್ರು ಯಾರ ಜೊತೆನಾದ್ರೂ ಮಾತಾಡ್ಬೇಕಂದ್ರೂ ಕೂಡ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಅವಾಗ ಇವ್ರೇನ್ ಮಾಡ್ತಾರೆ ಅಂದ್ರೆ ಬ್ರೈನ್ ಅಲ್ಲಿ ಒಂದು ಚಿಪ್ ಆದ್ರೆ ಇಡ್ತಾರೆ. ಈ ಒಂದು ಚಿಪ್ ಏನ್ ಮಾಡುತ್ತೆ ಅಂದ್ರೆ ಇವ್ರ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಿರ್ತಾರಲ್ಲ ಅದನ್ನ ಒಂದು ಡಿಸ್ಪ್ಲೇ ಅಲ್ಲ ಆದ್ರೆ ತೋರಿಸುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋನು ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಬಾಡಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿದೆ. ಆದ್ರೂ ಕೂಡ ಈ ವ್ಯಕ್ತಿ ಚೆಸ್ ಆಡ್ತಾ ಇದ್ದಾನೆ. ಅವ್ನ ಬ್ರೈನ್ ಒಂದು ವರ್ಕಿಂಗ್ ಅಲ್ಲಿ ಇದ್ರೆ ಸಾಕು, ಅವ್ನು ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಅಷ್ಟು ಪವರ್ಫುಲ್ ಈ ಒಂದು ಚಿಪ್ ಆದ್ರೆ ಇರುತ್ತೆ. ಎಲಾನ್ ಮಸ್ಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ಈ ಒಂದು ಚಿಪ್ ವರ್ಕ್ ಆಗ್ತಾ ಇದೆ. ಇದೇನಾದ್ರೂ ಇದೇ ರೀತಿ ಸಕ್ಸಸ್ ಆಯ್ತು ಅಂದ್ರೆ 100% ನಾವು ಕಮರ್ಷಿಯಲ್ ಆಗಿನೂ ಕೂಡ ಈ ಒಂದು ಚಿಪ್ ನ ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಚಿಪ್ ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಎಷ್ಟೋ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಕೂಡ ಮೇನ್ ಆಗಿ ಯಾರು ಪ್ಯಾರಲೈಸ್ ಆಗಿರ್ತಾರಲ್ಲ ಅವರಿಗೆ ಈ ಒಂದು ಚಿಪ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನೋಡೋಣಂತೆ ಈ ಒಂದು ವರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಬಂದ್ಬಿಟ್ಟು ಹೋಲಿ
ಎಲ್ಲರಿಗೂ ಕೂಡ ಗೊತ್ತಿರೋದೆ. 100% ನೀವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ರೀಸೆಂಟ್ ಆಗಿ ಡೆಲ್ಲಿಯಲ್ಲಿ ಏನಾಗಿದೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಾರ್ ಮೇಲೆ ಒಂದಿಬ್ರು ಆದ್ರೆ ಇದ್ದಾರೆ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ನಮಗೆ ವಾಟರ್ ಬಲೂನ್ಸ್ ಬರುತ್ತಲ್ಲ, ಆ ಒಂದು ವಾಟರ್ ಬಲೂನ್ಸ್ ತಗೊಂಡು ರೋಡಲ್ಲಿ ಹೋಗೋರ್ಗೆಲ್ಲ ಹೊಡೆದಿದ್ದಾರೆ. ಅವ್ರು ಎಷ್ಟು ದೂರ ಹೋಗಿದಾರೋ ಪಾಪ ಅಷ್ಟು ಜನಕ್ಕೂ ಕೂಡ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಕೊನೆಗೆ ಈ ಒಂದು ವಿಡಿಯೋ ವೈರಲ್ ಆಗಿದ್ದಾದ್ಮೇಲೆ ಡೆಲ್ಲಿ ಪೊಲೀಸ್ ಅವರು ಇವ್ರನ್ನಾದ್ರೆ ಅರೆಸ್ಟ್ ಮಾಡಿದ್ದಾರೆ. ಈ ತರ ಯಾವತ್ತೂ ಕೂಡ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ, ಪಾಪ ಅವ್ರು ಯಾವ ಕೆಲಸದ ಮೇಲೆ ಹೋಗ್ತಾ ಇರ್ತಾರೋ, ಅವರು ಏನ್ ಸಿಚುವೇಶನ್ ಅಲ್ಲಿ ಇರ್ತಾರೋ ನಾವು ಹೇಳೋದಿಕ್ಕಾದ್ರೆ ಆಗೋದಿಲ್ಲ. ಈ ತರ ಮಾಡಿದ್ರೆ ಪಾಪ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ. ನಿಮಗೆ ಹೋಲಿ ಆಡ್ಬೇಕು ಅಂತ ಇದ್ರೆ ಆರಾಮಾಗಿ ನಿಮ್ ಜೊತೆ ನಿಮ್ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರ ಜೊತೆ ಆರಾಮಾಗಿ ಸೆಲೆಬ್ರೇಟ್ ಮಾಡಿ. ಈ ತರ ರೋಡಲ್ಲಿ ಹೋಗೋರಿಗೆಲ್ಲ ನಾವು ತೊಂದರೆ ಆದ್ರೆ ಕೊಡಬಾರ್ದು. ಈ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಿಕ್ಕಾದ್ರೆ ಹೋಗ್ಬೇಕು. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಈ ಒಂದು ಮೊಬೈಲ್ ನಾರ್ಮಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,30,30,000 ಇರುತ್ತೆ. ಇವಾಗ ನಿಮಗೆ ಈ ಒಂದು ಮೊಬೈಲ್ 1,19,000ಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 6,000 ರೂಪಾಯಿ ಕಮ್ಮಿ ಆಗುತ್ತೆ. ಕೂಪನ್ ಕೂಡ ಇದೆ 5,000 ರೂಪಾಯಿ. ಇದೆರಡು ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 1,19,000ಕ್ಕೆ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಆ ಪ್ರೈಸ್ ರೇಂಜ್ಗೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ಆದ್ರೆ ಪರ್ಚೇಸ್ ಮಾಡಬಹುದು. ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಾ ಇರೋದು. ಯಾರಾದ್ರೂ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಟೆಲಿಗ್ರಾಮ್ ಅಲ್ಲಿ ಈ ತರ ಡೀಲ್ಸ್ ತುಂಬಾನೇ ಇರುತ್ತೆ, ವಿಪರೀತ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ. ಕಮ್ಮಿ ಪ್ರೈಸಿಗೆ ಸಿಕ್ಕಿದಾಗೆ ತಗೊಳ್ಳಿ, ಅವಾಗ ನಿಮಗೂ ಕೂಡ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ iPhone 16 ಸೀರೀಸ್ಗೆ ಸಂಬಂಧಪಟ್ಟ ಒಂದು ಹೊಸ ನ್ಯೂಸ್ ಆದ್ರೆ ಹೊರಗೆ ಬಂದಿದೆ. ಈ ಸಲ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ನಮಗೆ iPhone 16 ಸೀರೀಸ್ ಏನ್ ಬರುತ್ತಲ್ಲ, ಇದ್ರಲ್ಲಿ ನಮಗೆ ಬೆಸಲ್ಸ್ ತುಂಬಾ ಮಟ್ಟಿಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಸೈಡ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಬಾರ್ಡರ್ ಸೈಡ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಬೆಸಲ್ಸ್ ನಿಮಗೆ ತುಂಬಾನೇ ಕಮ್ಮಿ ಇರುತ್ತೆ. ಹಾಗೆ ಬಂದ್ಬಿಟ್ಟು iPhone 16 Pro ಈ ಮೊಬೈಲ್ ಸೈಜು ಕೂಡ ಈ ಸಲ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 15 Proಗೂ 16 Proಗೂ ಸೈಜ್ ಅಲ್ಲಿ ನೀವು ಡಿಫರೆನ್ಸ್ ನೋಡಬಹುದು. ಈ ರೀತಿಯಾಗಿ ನಮಗೆ ಡಿಸ್ಪ್ಲೇ ಸೈಜು ಕೂಡ ಒಂದ್ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೆಲ್ಲಾನು ಕೂಡ ಜಸ್ಟ್ ರಿಪೋರ್ಟ್ಸ್ ಅಷ್ಟೇ, ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಅಲ್ಲ. ಇನ್ನ ಈ ಒಂದು ಮೊಬೈಲ್ಸ್ ಲಾಂಚ್ ಆಗೋದು ಹತ್ತತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಇನ್ನ ತುಂಬಾ ಟೈಮ್ ಆದ್ರೆ ಇದೆ. ಇನ್ನ ಹತ್ತತ್ರ ಬರ್ತಾ ಬರ್ತಾ ನಮಗೆ ಇನ್ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ, ಸ್ಯಾಮ್ಸಂಗ್ ಕಂಪನಿಯವರು ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಈ ಒಂದು ಫೋಲ್ಡಬಲ್ ಫೋನ್ಸ್ ಆದ್ರೆ ಲಾಂಚ್ ಮಾಡ್ತಾರೆ. ಇವಾಗ ಈ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಆದ್ರೆ ಹೊರಗೆ ಬಂದಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮಗೆ ಹೈ ರೆಂಡ್ ಏನಿರುತ್ತಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ. ನಿನ್ನ ಬೇಸಿಕ್ ವರ್ಷನ್ಸ್ ಏನಿರುತ್ತಲ್ಲ ಫ್ಲಿಪ್ ಮೊಬೈಲ್, ಇದರಲ್ಲಿ ನಮಗೆ ಎಕ್ಸಿನೋಸ್ ಪ್ರೊಸೆಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ತಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ಬೋದು. ಇವಾಗ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸ್ವಲ್ಪ ಫ್ಲಿಪ್ ಮೊಬೈಲ್ಸ್ ಅಲ್ಲಿ ಎಕ್ಸಿನೋಸ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಫೋಲ್ಡ್ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ಲಾಂಚ್ ಮಾಡಿರೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ S ಸೀರೀಸ್ ಅಲ್ಲೂ ಕೂಡ ಇದೇ ರೀತಿ ಮಾಡಿದ್ರು. ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ರು. ಇನ್ನ ಎರಡು ವೇರಿಯಂಟ್ಸ್ ಅಲ್ಲಿ ನಮಗೆ ಎಕ್ಸಿನೋಸ್ ಪ್ರೊಸೆಸರ್ ಯೂಸ್ ಮಾಡಿದ್ರು. ಇವಾಗ ಫ್ಲಿಪ್ ಮೊಬೈಲ್ಸ್ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಆದ್ರೆ ಮಾಡ್ತಿದ್ದಾರೆ. ಸೊ ನೋಡೋಣಂತೆ. ನನಗನ್ನಿಸ್ತಂಗೆ ಜೂನ್ ಇಲ್ಲ ಅಂದ್ರೆ ಜುಲೈ ತಿಂಗಳಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ಸ್ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಆಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.